ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅನುಮತಿಯೊಂದಿಗೆ ನಮ್ಮ ಸಂಸ್ಥೆ ಸೀನಿಯರ್ ವಿಭಾಗ ಮಹಿಳಾ ಕಬಡ್ಡಿ ಪಂದ್ಯಾವಳಿ ಸ್ಟೇಟ್ ಚಾಂಪಿಯನ್ಶಿಪ್ಪನ್ನು ಆಯೋಜಿಸಿದ್ದೀವಿ. ಬೃಂದಾವನ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರಾದ ಶೇಖರಾದ ನಾನು ಮತ್ತು ನಮ್ಮ ಶ್ರೀಮತಿಯವರು ಮತ್ತು ಎಲ್ಲ ಪ್ರಾಂಶುಪಾಲರು ಮತ್ತು ನಮ್ಮ CEO ಪರವಾಗಿ ಮೊದಲನೇದಾಗಿ ಪತ್ರಿಕಾಗೋಷ್ಠಿ ಕರೆದಿರೋ ಸಂದರ್ಭದಲ್ಲಿ ಎಲ್ಲ ಆತ್ಮೀಯ ಪತ್ರಿಕಾ ವರ್ಗದವರಿಗೆ ನಮಸ್ಕರಿಸ್ತೀನಿ. ಈ ಶಾಲೆಯು 25 ವರ್ಷ ತುಂಬಿದ್ದು ಇದೇ ತಿಂಗಳು 21/12/2025 ಬೆಳ್ಳಿ ಹಬ್ಬ ಆಚರಿಸೋ ಪರವಾಗಿ ಮಕ್ಕಳಿಗೂ ಮತ್ತು ತಂದೆ ತಾಯಿ ಪೇರೆಂಟ್ಸಿಗೆ ನಾವು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಪ್ರಯುಕ್ತ ಈ ವರ್ಷ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅನುಮತಿಯೊಂದಿಗೆ ನಮ್ಮ ಸಂಸ್ಥೆ ಸೀನಿಯರ್ ವಿಭಾಗ ಮಹಿಳಾ ಕಬಡ್ಡಿ ಪಂದ್ಯಾವಳಿ ಸ್ಟೇಟ್ ಚಾಂಪಿಯನ್ಶಿಪ್ಪನ್ನು ಆಯೋಜಿಸಿದ್ದೀವಿ. ಇದು 23, 24, 25ರಂದು ಇದೇ ನಮ್ಮ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಒಂದು ಕಬಡ್ಡಿ ಉದ್ಘಾಟನೆ ಸಮಾರಂಭಕ್ಕೆ ನನ್ನ ಆತ್ಮೀಯ ಸ್ನೇಹಿತರಾದ BC ರಮೇಶ್ ಅವರು ಅರ್ಜುನ್ ಪ್ರಶಸ್ತಿ ವಿಜೇತರು, ನಮ್ಮ ಭಾರತದ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ನಾಯಕರಾಗಿ ಹಲವಾರು ಬಾರಿ ಆಡಿದಂಥವರು, ಸುಮಾರು ಚಿನ್ನದ ಪದಕವನ್ನು ಗೆದ್ದಿರೋಂಥವರು ಹಾಗೂ ಪ್ರೋ ಕಬಡ್ಡಿಯಲ್ಲಿ 3 ಸಾರಿ ಸತತವಾಗಿ ವಿನ್ನರ್ಸನ್ನು ಮಾಡಿ ಈ ವರ್ಷ ಬೆಂಗಳೂರು ಬುಲ್ಸ್ನ ಕೋಚಾಗಿ ತರಬೇತರಾಗಿ ಹೊಸದಾಗಿ ಆಯ್ಕೆಯಾಗಿ ಮುಂದಿನ ದಿನಗಳಲ್ಲಿ ಸಹ ಅದನ್ನೇ ಬೆಂಗಳೂರು ಬುಲ್ಸ್ನ ಚಾಲೆಂಜ್ ಆಗಿ ತಗೊಂಡು ಮುನ್ನಡೆಸುವಂಥ ಒಂದು ವ್ಯಕ್ತಿಯನ್ನು ಕರೆದಿದ್ದೀರಿ. ಅದರ ಜೊತೆಯಲ್ಲಿ ಮತ್ತೊಬ್ಬ ಆಟಗಾರ್ತಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿದಂತಕ್ಕಂಥ ಶ್ರೀ ಮಮತಾ ಪೂಜಾರಿ ಅವರೂ ಸಹ ಅರ್ಜುನ್ ಪ್ರಶಸ್ತಿ ವಿಜೇತರು. ಸುಮಾರು ಅವರೂ ಸಹ ಕಂಚಿನ ಪದಕ, ಬೆಳ್ಳಿ ಪದಕ, ಚಿನ್ನದ ಪದಕಗಳನ್ನು ಹೆಚ್ಚಿನಾಗಿ ಪಡೆದಿದ್ದಾರೆ. ಅವರೂ ಸಹ ಭಾರತದ ಮಹಿಳಾ ತಂಡದ ಆಟಗಾರ್ತಿ ಜೊತೆಗೆ ಕ್ಯಾಪ್ಟನ್ನು ಆಗಿ ಆಡಿದರು. ಇವರಿಬ್ಬರೂ ಸಹ ಈ ಉದ್ಘಾಟನೆ ಸಮಾರಂಭಕ್ಕೆ ಕರೆದಿದ್ವಿ. ಯಾಕಂದರೆ ಆಟ ಅಂದಮೇಲೆ ನಾವು ಆಟಗಾರಿಕೆಗೆ ಒಂದು ಪ್ರಾಧಾನ್ಯತೆ ಕೊಡಬೇಕಂತ ನಿಟ್ಟಿನಲ್ಲಿ ಈ ಒಂದು ಪಂದ್ಯವನ್ನು ಉದ್ಘಾಟನೆ ಸಮಾರಂಭಕ್ಕೆ ಅವ್ರನ್ನ ಕರೆದಿದ್ವಿ. ಬಟ್ 3 ದಿನ ನಡೆಯತಕ್ಕಂಥ ಈ ಪಂದ್ಯಾವಳಿಗೆ ಎಲ್ಲ ಒಂದು ನಮಗೆ ಪಕ್ಷ ಭೇದ ಇಲ್ಲ. ಯಾಕಂದರೆ ನಾವು ವಿದ್ಯಾಸಂಸ್ಥೆಗಳು ನಡೆಸಿರೋ ಎಲ್ಲ ಪಕ್ಷದ ಗಣ್ಯರು ಸಹ ಆಗಮಿಸ್ತಾರೆ. ಆ 3 ದಿನಗಳ ಕಾಲ ಅವರಿಗೆ ಸಪ್ರೇಟಾಗಿ ಬೇರೆ ಬೇರೆ ಇದರಲ್ಲಿ ನಾವು ಅವರಿಗೆ ಪ್ರಾಧಾನ್ಯತೆ ಕೊಟ್ಟು ಅದಕ್ಕೆ ಬೇರೆ ಒಂದು ಇನ್ವಿಟೇಷನನ್ನು ಮಾಡಿದ್ದೀರಿ. ಆ ಪ್ರಕಾರ 3 ದಿನಗಳ ಕಾಲ ಅವರು ಇಲ್ಲಿ ಎಲ್ಲರೂ ಆಗಮಿಸ್ತಾರೆ. ಅದರ ಜೊತೆಯಲ್ಲಿ ಸಾಕಷ್ಟು ಜನ ಪ್ರೋ ಕಬಡ್ಡಿ ಆಡಿರೋಂಥವರು ಸಹ ಈ ಒಂದು ಆಯೋಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಇದ್ರ ಜೊತೆಗೆ ಇದಕ್ಕೆ ಉದಾಹರಣೆಗೆ ನಮ್ಮದು 2 ಶಾಖೆ ಬೆಳ್ಳಿ ಹಬ್ಬ ಇದು ಮತ್ತು ಬ್ಯಾಳಗೊಂಡಳ್ಳಿ. ಈಗ ಅದು ಕಳೆದ ತಿಂಗಳು ನವಂಬರಲ್ಲಿ ಹೊಸೂರಿನಲ್ಲಿ ನಾವು ಇದೇ ರೀತಿ ಈ ಸ್ಟೇಡಿಯಂ ಅಲ್ಲಾಕಿದ್ದನ್ನೇ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ. ಈ ಗ್ಯಾಲರಿಯನ್ನು ಹಾಕಿ 41 ತಂಡಗಳು, ಅದು ಸಹ ಸ್ಟೇಟ್ ಚಾಂಪಿಯನ್ಶಿಪ್ ಸೀನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ನ ಪುರುಷರ ವಿಭಾಗದಲ್ಲಿ ಮಾಡಿದ್ವಿ. ಭಾಳ ರೋಮಾಂಚಕ ಪಂದ್ಯಗಳು, ಪ್ರತಿಯೊಂದು ಪಂದ್ಯವನ್ನು ಫೈನಲ್ ಪಂದ್ಯ ಥರ ಇತ್ತು. ಯಾಕಂದರೆ ಅದರಲ್ಲಿ ಒಂದು ಸರ್ತಿ ಸ್ಟೇಟ್ ಚಾಂಪಿಯನ್ಶಿಪ್ ಆಡಿದ್ರೇ ಮುಂದಿನ ದಿನಗಳಲ್ಲಿ ಅವರಿಗೆ ನ್ಯಾಷನಲ್ಲು ಮತ್ತು ಸೀನಿಯರ್ ನ್ಯಾಷನಲ್ಲು, ಯುವ ಮತ್ತು ಪ್ರೋ ಕಬಡ್ಡಿನಲ್ಲಿ ಅವರಿಗೆ ಪ್ರಾಧಾನ್ಯತೆ ಸಿಕ್ಕೋದ ನಿಟ್ಟಿನಲ್ಲಿ ಅಲ್ಲಿ ನಡೆದು ಸುಮಾರು 41 ತಂಡಗಳು ಭಾಗವಹಿಸಿ 4 ದಿನಗಳ ಕಾಲ ಭಾಳ ವಿಜೃಂಭಣೆಯಿಂದ ನಡೆದಿತ್ತು. ಅದರಲ್ಲಿ ಸುಮಾರು 8,000 ಜನ ಪ್ರೇಕ್ಷಕರು ಕೂತ್ಕೊಳ್ಳೋ ಥರ ಗ್ಯಾಲರಿ ಮಾಡಿದರು. ಈಗ ಇಲ್ಲಿ ಸುಮಾರು 5,000 to 6,000 ಜನ ಕೂತ್ಕೊಳ್ಳೋ ಥರ ಗ್ಯಾಲರಿ ಅಂದರೆ ಇಂಡೋರ್ ಸ್ಟೇಡಿಯಂ ಥರ ನಿರ್ಮಾಣ ಮಾಡಿದ್ದೀವಿ, ಟೆಂಪ್ರವರಿ ಇಂಡೋರ್ ಸ್ಟೇಡಿಯಂ. ಹಾಗಾಗಿ ನಮ್ಮ ಸಂಸ್ಥೆ ನಾಟ್ ಓನ್ಲಿ ಅಂದರೆ ಬರೀ ಓದ್ಕೊಳ್ಳೋದಕ್ಕೆ ಕರಿಕ್ಯುಲಮ್ ಪಾಠ್ಯ ಪುಸ್ತಕ ಬಿಟ್ಟು ಅದರ
ಚಟುವಟಿಕೆಗಳನ್ನು ಮಾಡೋದಕ್ಕೆ ನಮ್ಮ ಸಂಸ್ಥೆ ಯಾವಾಗಲೂ ಸಹ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಈ ಕ್ರೀಡೆಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡ್ತಾ ಬರ್ತಾ ಇದ್ದೀವಿ. ಮೊದಲಿಂದನೂ ಸಹ ನಾವು ಸಾಟರ್ಡೆ ಅಂದರೆ ಶನಿವಾರ ಬುಕ್ಸ್ ಇಲ್ಲ ನಮ್ಮಲ್ಲಿ, ಎಲ್ಲ ಬೇರೆ ಬೇರೆ ಚಟುವಟಿಕೆಗಳಲ್ಲಿ. ಯಾಕಂದರೆ ನಾವು ಸುಮಾರಷ್ಟು ಶಾಲೆಗಳು ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಆಲ್ರೌಂಡ್ ಡೆವಲಪ್ಮೆಂಟ್ ಅಂದರೆ ಬರೀ ಅಕಾಡೆಮಿಕ್ ಒಂದೇ ಅಲ್ಲ. ಸೊ ನಾವು ಇದನ್ನೆಲ್ಲ ಮಾಡಿದ್ರೇ ಆಲ್ರೌಂಡ್ ಡೆವಲಪ್ಮೆಂಟ್. ಯಾಕಂದರೆ ಮಕ್ಕಳು ಓದಬೇಕು, ದೃಢಕಾಯವಾಗಿ ಇರಬೇಕಂದ್ರೆ ಕ್ರೀಡೆ ಬಹು ಮುಖ್ಯ. ಈಗ ನಾವು ನೀವೆಲ್ಲರೂ ಓದಬೇಕಾದ್ರೆ ಕ್ರೀಡೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಮಾರ್ಕ್ಸ್ಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ನಾವು ಕ್ರೀಡೆ ಮತ್ತು ಮಾರ್ಕ್ಸ್ನ ಎರಡನ್ನೂ ಸಹ ಈಕ್ವಲ್ ಆಗಿ ತಗೊಂಡು ಮಾಡಬೇಕಂತ ನಿಟ್ಟಿನಲ್ಲಿ ಈ ಒಂದು ಕ್ರೀಡೆಗಳನ್ನು ಆಯೋಜನೆ ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ಕಳೆದ ಬಾರಿ ಇದೇ ಗ್ರೌಂಡಲ್ಲಿ 2016ರಲ್ಲಿನೂ ಸಹ ನಾವು ಒಂದು ಇನ್ವಿಟೇಷನ್ ಟೂರ್ನಮೆಂಟ್, ಆಲ್ ಇಂಡಿಯಾ ಇನ್ವಿಟೇಷನ್ ಟೂರ್ನಮೆಂಟ್ ಮಾಡಿದ್ವಿ. ಈ ಸಾರಿ ಏನಂದರೆ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಚೇಂಜ್ ಇರೋದ್ರಿಂದ ಈಗ ಸ್ಟೇಟ್ ಅಸೋಸಿಯೇಷನಿಂದ, ಕರ್ನಾಟಕ ರಾಜ್ಯ ಅಮೇಚೂರ್ ಅಸೋಸಿಯೇಷನಿಂದ ಅವರ ಸಹಯೋಗದೊಂದಿಗೆ ಈ ಒಂದು ಕಬಡ್ಡಿ ಕ್ರೀಡೆಯನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಮೇ ಬಿ ಈ ನಮ್ಮದು ಕ್ಲೋಸಿಂಗ್ ಸೆರೆಮನಿ ಅಂದರೆ ಬುಧವಾರ ನಮ್ಮದು ಸಾಯಂಕಾಲ ಫೈನಲ್ಸ್ ಆಗುತ್ತೆ. ಇದೇ ಆನೇಕಲ್ನಲ್ಲಿ ಸಹ ಪುರುಷರ ಕಬಡ್ಡಿ ಪಂದ್ಯಾವಳಿ ಸೇಮ್ ಇದೇ ಥರ ಇಲ್ಲಿ ಮಹಿಳೆಯರು, ಅಲ್ಲಿ ಪುರುಷರ ತಂಡವನ್ನು ಆಯೋಜನೆ ಮಾಡಿದ್ದಾರೆ. ಅಲ್ಲಿ ಸಹ 4 ದಿವಸಗಳ ಕಾಲ ನಡೀತದೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ಗೆ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಅವರು ಈ ಒಂದು ಟೂರ್ನಿಯನ್ನು ನನಗೆ ವಹಿಸಿದ್ದಾರೆ. ಹಾಗಾಗಿ ಊಟ ಇರ್ಬೋದು, ವಸತಿ ಇರ್ಬೋದು, ಮತ್ತು ಟ್ರಾನ್ಸ್ಪೋರ್ಟ್ ಇರ್ಬೋದು, ಎಲ್ಲ ಫೆಸಿಲಿಟೀಸನ್ನು ಕೊಟ್ಟು ಮತ್ತು ಎಲ್ಲ ಕ್ರೀಡೆ ಪಟುಗಳಿಗೆ ಡಿಸ್ಟಿಕ್ಕಿಂದ ಬಂದಂಥ 31 ಡಿಸ್ಟಿಕ್ಕಿಂದ ಬಂದಂಥ ಕ್ರೀಡಾಪಟು ಎಲ್ಲರಿಗೂ ಶ್ರಮವಸ್ತ್ರವನ್ನು ನಮ್ಮ ವಿದ್ಯಾಸಂಸ್ಥೆಯಿಂದ ಕೊಡ್ತಾ ಇದ್ದೀವಿ. ಯಾಕಂದರೆ ಕಬಡ್ಡಿಯನ್ನು ಎನ್ಕರೇಜ್ ಮಾಡುವಿ. ಇದಕ್ಕೆ ಮೂಲ ಕಾರಣ ಏನಂದರೆ ನಾನೊಬ್ಬ ಕಬಡ್ಡಿ ಪಟು, ಅದರಲ್ಲೇ ನಾನು ವಿದ್ಯಾಭ್ಯಾಸ ಮುಗಿಸಿದ್ದು, ಅದರಲ್ಲೇ ಡೈರೆಕ್ಟರ್ ಆಫ್ ಫಿಸಿಕಲ್ ಎಜುಕೇಷನ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಮತ್ತು VTUನಲ್ಲಿ ಸಹ ಇದ್ದೀನಿ. ಡಾಕ್ಟ್ರೇಟ್ ಸಹ ಅದರಲ್ಲೇ ಪಡೆದಿರೋದು. ಹಾಗಾಗಿ ಈ ಒಂದು ಕ್ರೀಡೆಯನ್ನು ನಾನು ಹೆಚ್ಚಾಗಿ ಪ್ರೀತಿಸ್ತೀನಿ. ಇದರ ಮೇಲೇ ನನ್ನ ಕ್ರೀಡಾ ವಿಭಾಗದಲ್ಲಿ ಅದರಲ್ಲಿ ಕಬಡ್ಡಿನಲ್ಲೇ ನಾನು ಅತ್ಯುತ್ತಮವಾಗಿ ಒಂದು ಪ್ರಬಂಧವನ್ನು ಮಂಡಿಸಿ ಡಾಕ್ಟ್ರೇಟನ್ನು ಪದವಿ ಪಡ್ಕೊಂಡಿದ್ದೀನಿ. ಹಾಗಾಗಿ ಈ ಸಮಯದಲ್ಲಿ ನಮ್ಮ ಏನು ಪ್ರೊಫೆಸರ್ ಇದ್ದಾರೆ, ಬ್ಯಾಂಗ್ಳೂರು ಯೂನಿವರ್ಸಿಟಿ ಪ್ರೊಫೆಸರ್ ಡಾಕ್ಟರ್ LR ವೈದ್ಯನಾಥನ್ ಮತ್ತು ಡಾಕ್ಟರ್ ಅರಸು ಮತ್ತು ಕೃಷ್ಣಸ್ವಾಮಿ, ಇವರೆಲ್ಲ ನನಗೆ ಡಾಕ್ಟರ್ ಶ್ರೀನಿವಾಸ್ ಅವರು ರಿಜಿಸ್ಟರ್ ಆಗಿ ತೀರೋದ್ರು. ಅವರೂ ಸಹ ನನಗೆ ಈ ಪ್ರಬಂಧನ ಮಂಡಿಸೋಕ್ಕೆ ಹೆಚ್ಚಿನ ಒಂದು ಸಹಾಯ ಮಾಡಿರ್ತಾರೆ. ಹಾಗಾಗಿ ಏನು ಒಂದು ಈ ಗುಣಮಟ್ಟದ ಕಬಡ್ಡಿಯನ್ನು ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ. ಪ್ರೋ ಕಬಡ್ಡಿ ಕ್ರಿಕೆಟ್ಗಿಂತೂ ಹೆಚ್ಚಿನ ಒಂದು ವೀಕ್ಷಕರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವೀಕ್ಷಣೆ ಮುಂದಡಿಲಿ, ಸುಮಾರು ಜನ ಕಬಡ್ಡಿ ಪಟುಗಳು ಮುಂದೆ ಬರಲಿ, ಅವರಿಗೆ ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಕ್ಕಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕ್ರೀಡೆ ಕರ್ನಾಟಕದಲ್ಲಿ ಇಷ್ಟರ ಮಟ್ಟಿಗೆ ಬೆಳೀಬೇಕು. ಸುಮಾರು ಜನ ಇದರಲ್ಲಿ ಎಂಪ್ಲಾಯ್ಮೆಂಟ್ ಪಡೆದಿದ್ದಾರೆ. ಸುಮಾರು ಟೀಮು ಉದ್ಭವ ಆದಂಥ ಕಾರಣ ಕಬಡ್ಡಿ ಭೀಷ್ಮ ಅಂದ್ಬಿಟ್ಟು ದಿವಂಗತ ಸೀತಾರಾಮ್ ಸರ್ ಅವರು ನಮ್ಮ ಸೌತಲ್ಲೇ ಮೊದಲನೇ ಬಾರಿಗೆ AKFI ಆಲ್ ಇಂಡಿಯಾ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಸೆಕ್ರೆಟರಿ 3 ಬಾರಿ ಸತತವಾಗಿ. ಅದು ಹೋದ ನಂತರ ಯಾರೂ ಆಗಲಿಕ್ಕಾಗಿಲ್ಲ ನಮ್ಮ ಸೌತಲ್ಲಿ. ಜೊತೆಗೆ ಮೊದಲ ದಿನಗಳಲ್ಲಿ ನಮ್ಮ ಸೌತಲ್ಲೇ ಟೂರ್ನಮೆಂಟ್ನ ಸುಮಾರು ಟೂರ್ನಮೆಂಟು, ನ್ಯಾಷನಲ್ಸ್ ಇರ್ಬೋದು, ಸೌತ್ ಜೂನ್ ಇರ್ಬೋದು, ಫೆಡರೇಷನ್ ಕಪ್ ಇರ್ಬೋದು, ಇದೆಲ್ಲ ನಾವೇ ಆಯೋಜನೆ ಮಾಡ್ತಾಯಿದ್ವಿ. ಸೌತ್ ಅಂದರೆ ಆಂಧ್ರ, ಕರ್ನಾಟಕ, ಕೇರಳ, ಗೋವಾ. ಆದರೆ ಇತ್ತೀಚೆ ಆವಾಗ ಫಂಡ್ಸು ಬರೀ 5 ಲಕ್ಷ ಕೊಡ್ತಾಯಿದ್ರು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್. ಇವಾಗ 30 ಲಕ್ಷ ಫಂಡ್ಸ್ ಕೊಡೋದ್ರಿಂದ ನಮ್ಮ ಸೌತ್ಗೆ ಯಾರೂ ಅವ್ರು ಬಿಡೋದೇ ಇಲ್ಲ. ಹಾಗಾಗಿ ಈ ಕಡೆಯಿಂದ ಅಂದರೆ ಸೌತಿಂದ ನಮ್ಮಲ್ಲಿ ಯಾರೂ ರೆಪ್ರೆಸೆಂಟೇಷನ್ ಇಲ್ದಿದ್ದ ಕಾರಣದಿಂದ ಈ ರೀತಿ ಒಂದು ದ್ವಂದ್ವ ಉದ್ದೇಶ ಆಗಿದೆ. ಹಾಗಾಗಿ ಇಲ್ಲಿ ಯಾರಾದರೂ ನಮ್ಮಲ್ಲಿ ಸ್ಟ್ರಾಂಗ್ ಬೇಸ್ಡ್ ಇದ್ದಿದ್ರೆ, ಅಲ್ಲಿ ನೋಡಿ ನೀವು AKFIಲಿರೋರೆಲ್ಲ ನಾರ್ತ್ ಇಂಡಿಯನ್ಸೇ, ನಮ್ಮವ್ರಿಗೆ ಯಾರಿಗೂ ಪ್ರಾಧಾನ್ಯತೆ ಸಿಕ್ಕಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗೇನು BC ರಮೇಶು ಅವರು, BC ಸುರೇಶು, ಮುನ್ರಾಜು ಇಂಥವರೆಲ್ಲ ಭಾಳ ಒಂದು ಹೆಮ್ಮೆಯಿಂದ ಹೇಳ್ಬೇಕಂದ್ರೆ ಈಗ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡಿ ಸೆಲೆಕ್ಷನ್ ಪ್ರೋಸೆಸ್ ಇರ್ಬೋದು, ಪ್ಲೇಯರ್ ಸೆಲೆಕ್ಷನ್ ಇರ್ಬೋದು, ನಿಷ್ಪಾತವಾಗಿ ಈಗ ಮಾಡ್ತಾಯಿದೆ. ಯಾಕಂದರೆ ಅದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ನಾನು ಮೊನ್ನೆ ಒಂದು ಇಂಡೋರ್ ಸ್ಟೇಡಿಯಮಲ್ಲಿ ಸೆಲೆಕ್ಷನ್ ನಡೆಯೋವಾಗೆ ಹೋಗಿದ್ದು. ಸೊ ಆವಾಗ ಪಕ್ಷಪಾತವಾಗಿ ಇವಾಗ ಸೆಲೆಕ್ಷನ್ ನೋಡ್ತಾ ಇದೆ, ಪ್ಲೇಯರ್ಸ್ ಮುಂದೆ ಬರ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಅವರೇ ಅಂತ ಹೇಳ್ಬೋದು. ಕಬಡ್ಡಿ ಆಟ ಕೇವಲ ಸ್ಕೂಲ್ಸ್ ಮತ್ತು ಕಾಲೇಜಸ್ ಮತ್ತು ಅದು ಔಟರ್ಸ್ ಇರುತ್ತೆ. ಇಲ್ಲ, ಇದು ಸ್ಕೂಲು ಕಾಲೇಜ್ದಲ್ಲ, ಇದು ರಾಜ್ಯ ಡಿಸ್ಟಿಕ್ ಒಂದೇ ಟೀಮು.
ಡಿಸ್ಟಿಕ್ನಲ್ಲಿ ಸೆಲೆಕ್ಷನ್ ಮಾಡಿ ತರಬೇತಿ ಮಾಡಿ ಇಲ್ಲಿ ಕರ್ಕೊಂಬರ್ತಾರೆ. ಇಲ್ಲಿ ಸೆಲೆಕ್ಷನ್ಸು ನ್ಯಾಷನಲ್ಲು, ಸ್ಟೇಟು, ಪ್ರೊ ಕಬಡ್ಡಿ ಇದರಲ್ಲಿ ಇನ್ನೂ ಮಹಿಳೆಯರಿಗೆ ಬಂದಿಲ್ಲ. ಹಾಗಾಗಿ ಯುವ ಕಬಡ್ಡಿ ಅಂತಿದೆ, ಅದಕ್ಕೆ 3 ಸೆಲೆಕ್ಷನ್ ಕಮಿಟಿನೂ ಇಲ್ಲಿ ಇರುತ್ತೆ. ಹಾಗಾಗಿ ಪ್ರೊ ಕಬಡ್ಡಿ ಓನ್ಲಿ ಮೆನ್. ಈಗ ಅಲ್ಲಿ ಬರಬೇಕಂದ್ರೆ ಪ್ರೊ ಕಬಡ್ಡಿಯವರು ಇರ್ತಾರೆ. ಸೊ ಪ್ರೊ ಕಬಡ್ಡಿಯವರು ಇರ್ತಾರೆ, ಯುವ ಇರ್ತಾರೆ, ಸ್ಟೇಟ್ ಇರ್ತಾರೆ, ನ್ಯಾಷನಲ್ ಸೆಲೆಕ್ಷನ್ ಕಮಿಟಿನೇ ಸಪ್ರೇಟಾಗಿ ಬರ್ತಾರೆ. ಎಷ್ಟು ತಂಡ ಬರುವಂತ ನಿರೀಕ್ಷೆ ಸರ್ ನಮ್ಮ ಜಿಲ್ಲೆಗಳು ಎಷ್ಟು ಜಿಲ್ಲೆಗಳಿಲ್ಲ ಎಲ್ಲ ಜಿಲ್ಲೆಗೂ ಒಂದೊಂದು ತಂಡ ಬರುತ್ತೆ. ಎಷ್ಟು ಜನ ಸೆಲೆಕ್ಷನ್ ಆಗ್ತಾರೆ ಸರ್? ಸ್ಟೇಟ್ ಟೀಮ್ಗೆ ಕೋಚಿಂಗ್ ಕ್ಯಾಂಪ್ ಬಂದು 22 ಜನ ಸೆಲೆಕ್ಟ್ ಮಾಡ್ತಾರೆ. ಫೈನಲಿ 14 ಜನ ಇಟ್ಕೊಳ್ತಾರೆ. ಏಜ್ ಲಿಮಿಟ್ ಏನಿದೆಯಾ ಸರ್? ಏಜ್ ಲಿಮಿಟ್ ಮತ್ತೆ ಏಜು ವೆಯ್ಟು ಕ್ಯಾಟಗಿರಿ ಸೀನಿಯರ್ ಇದೆ. ಬಟ್ ವುಮೆನ್ನಲ್ಲಿ ಇವಾಗ ಏನಾಗಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರ್ತಾ ಇಲ್ಲ. ಅದೇ ತಮಿಳ್ನಾಡಲ್ಲಿ ನೋಡಬೇಕಂದ್ರೆ ನೀವು ಸುಮಾರು ಕಾಂಪಿಟೇಷನ್ಸ್ ಇದೆ. ಇಲ್ಲಿ ಇನ್ನೂ ನಮ್ಮ ಹೆಣ್ಮಕ್ಳು ಇನ್ನೂ ಮುಂದೆ ಬರಬೇಕು, ಈಗೀಗ ಬರ್ತಾ ಇದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಹೇಳಿದ್ದು ಈಗ ಮಮತಾ ಪೂಜಾರಿ ಅಂತ, ಈಗ ತೇಜಸ್ವಿನಿ ಅಂತಲೂ ಒಬ್ಬರು ನಮ್ಮ ಅರ್ಜುನ್ ಪ್ರಶಸ್ತಿ ವಿಜೇತರು. ಸೊ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಉದ್ಭವ ಆದಂಥ ಪ್ಲೇಯರ್ಸು ರೈಲ್ವೇನಲ್ಲೇ ಇದ್ದಾರೆ. ಹೆಚ್ಚಿಗೆ ರೈಲ್ವೇಸ್ ಪ್ರೈಸಸ್ಸು ನಾವು ಇಲ್ಲಿ ಇನ್ನೂ ಘೋಷಣೆ ಮಾಡಿರಲಿಲ್ಲ. ಸೊ ಹಾಗಾಗಿ ಪ್ರೈಸಸ್ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಗೆ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕಂತಿಲ್ಲ, ಕಪ್ಸ್ ಇಟ್ಟಿದ್ದೀವಿ. ಸೊ ಈ ಒಂದು ಪ್ರೈಸ್ ಮನಿಯನ್ನು ನಾವು ಅಸೋಸಿಯೇಷನಲ್ಲೇ ಡಿಸ್ಕಸ್ ಮಾಡಿಬಿಟ್ಟು ತಮಗೆ ತಿಳಿಸಿ. ಯಾಕಂದರೆ ಇದು ಸ್ಟೇಟ್ ಚಾಂಪಿಯನ್ಶಿಪ್ಗೆ ನೀವು ಪ್ರೈಸ್ ಮನಿ ಇಂಪಾರ್ಟೆಂಟ್ ಅಲ್ಲ, ಪಾರ್ಟಿಸಿಪೇಷನ್ ಆ್ಯಂಡ್ ಸೆಲೆಕ್ಷನ್ ಈಸ್ ಇಂಪಾರ್ಟೆಂಟು. ಹಾಗಾಗಿ ಪ್ರೈಸ್ ಮನಿ ಇಂಪಾರ್ಟೆಂಟ್. ನಾವು ಅಸೋಸಿಯೇಷನ್ ಪರ್ಮಿಷನ್ ಎಂಟ್ರಿ ಫೀಸ್ ಏನಾದ್ರು ಇರುತ್ತಾ? ಇಲ್ಲ, ನೋ ಎಂಟ್ರಿ ಫೀಸ್. ಗೆದ್ದವರು ಮುಂದೆ ರಾಜ್ಯ ರಾಷ್ಟ್ರ ಮಟ್ಟಿಗೆ ವರ್ಲ್ಡ್ ಕಪ್ಗೂ ಇಲ್ಲಿಂದನೇ ಸೆಲೆಕ್ಷನ್ಸ್. ವರ್ಲ್ಡ್ ಕಪ್ಗೆ ಮತ್ತು ನ್ಯಾಷನಲ್ಗೆ, ಸ್ಟೇಟ್ಗೆ 3 ಇಲ್ಲಿ ಸೆಲೆಕ್ಷನ್ ನಡೀತದೆ. ಈಗ ಸೆಲೆಕ್ಷನ್ ಕಮಿಟಿನೂ ಬರ್ತಾರೆ. ಎಸ್. ಅದಕ್ಕೆ ಅಫಿಷಿಯಲ್ಸ್ ಬರ್ತಾರೆ, ಸೆಲೆಕ್ಷನ್ ಕಮಿಟಿ ಬರ್ತದೆ. ಅಫಿಷಿಯಲ್ಗೂ ಸೆಲೆಕ್ಷನ್ ಕಮಿಟಿಗೂ ಅದಕ್ಕೂ ಸಹ ವಸತಿ ಮತ್ತು ಊಟ ಎಲ್ಲವನ್ನೂ ವ್ಯವಸ್ಥೆ ನಾವೇ. ಸೊ ಇದರಲ್ಲಿ ಯಾವುದೇ ಒಂದು ನಾವು ಯಾರ ಹತ್ರನೂ ನಾವು ಡೊನೇಷನ್ ತಗೊಳ್ಳಲ್ಲ, ನಮ್ಮ ಸಂಸ್ಥೆ ಕಡೆಯಿಂದನೇ ಮಾಡೋದು. ಮೊದಲಿಂದನೂ ಅಷ್ಟೇ, ನಾನು ಎಲ್ಲಿ ಡೊನೇಷನ್ ಮಾಡಿ ಯಾವುದೂ ಕಾರ್ಯಕ್ರಮ ನಡೆಸೋದಿಲ್ಲ. ಈ ಒಂದು ಸಂಸ್ಥೆ 2000 ಇಸ್ವಿನಲ್ಲಿ ಮೇ 24ನೇ ತಾರೀಕು 54 ಜನ ಸ್ಟೂಡೆಂಟು, 5 ಜನ ಸಿಬ್ಬಂದಿ ವರ್ಗ ಒಂದು ಚಿಕ್ಕ ವಾಹನದಲ್ಲಿ ಸ್ಟಾರ್ಟ್ ಆಗಿ ಈಗ ತಮಿಳುನಾಡಲ್ಲಿ 3 ಶಾಖೆಗಳು, ಕರ್ನಾಟಕದಲ್ಲಿ 4 ಶಾಖೆಗಳು, ಇದೇ ತಮಿಳುನಾಡಲ್ಲಿ ಹೀರೋ ಕಿಡ್ಸ್ ಅಂದರೆ ನರ್ಸರಿ ಸ್ಕೂಲ್ಸು 3 ಶಾಖೆ, ಒಟ್ಟು ಇಷ್ಟು ಶಾಖೆಗಳನ್ನು ಹೊಂದಿದ್ದು ಸುಮಾರು 4500 ಜನ ವಿದ್ಯಾರ್ಥಿಗಳು, ಒಂದು 480 ಜನ ಸಿಬ್ಬಂದಿ ವರ್ಗ ಮತ್ತು 65 ವಾಹನ ಸೌಲಭ್ಯ ಹೊಂದಿರೋ ನಮ್ಮ ಸಂಸ್ಥೆ ನಮ್ಮ ಪೋಷಕರ ಆಶೀರ್ವಾದದೊಂದಿಗೆ, ನಿಮ್ಮೆಲ್ಲರ ಸಹಯೋಗದೊಂದಿಗೆ ಈ ಉತ್ತಮ ಮಟ್ಟಕ್ಕೆ ಬೆಳೆದಿದ್ದು. ಈ ವರ್ಷ ಇವಾಗ ಒಂದು ಕೆಲವೇ ತಿಂಗಳ ಹಿಂಚೆ ಅಂದರೆ ಸೆಪ್ಟೆಂಬರ್ 27ನೇ ತಾರೀಕು ದಾವಣಗೆರೆಯಲ್ಲಿ ಒಂದು ICSE ಸ್ಕೂಲು ಮತ್ತು ರೆಸಿಡೆನ್ಷಿಯಲ್ PU ಕಾಲೇಜಿಂದ ಟೇಕ್ ಓವರ್ ಮಾಡಿ ಅಕ್ಟೋಬರ್ 1ರಿಂದ ಅದನ್ನು ಟೇಕ್ ಓವರ್ ಮಾಡಿ ತೊಗೊಂಡಿದ್ದೀನಿ. ಹಾಗಾಗಿ ನಾವು ಬರೀ ಇಲ್ಲೇ ಸೀಮಿತ ಅಲ್ಲ, ಸೊ ಎಲ್ಲೋದ್ರೂ ನಾವು ಕ್ವಾಲಿಟಿ ಎಜುಕೇಷನ್ ಇದ್ದರೆ ಸರ್ವೈ ಎಲ್ಲೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ನಾನು ಮುಂದುವರಿತಾ ಇದ್ದೀನಿ. ಹೇಳ್ಬಿಡಲಿಲ್ಲ. ಸೊ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾತಿಗೆ ಕೂಗುಟ್ಟು ಕರೆಗೆ ಆಹ್ವಾನ ಕೊಟ್ಟು ಬಂದಿರೋಂಥ ಎಲ್ಲ ಮಾಧ್ಯಮ ವರ್ಗಕ್ಕೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳಿಗಿಂತ ಹೆಚ್ಚು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದು, ಈ ವರ್ಷ ನಾನು ಬೃಂದಾವನ ಶಾಲೆಗೆ ಸೇರಿಕೊಂಡಿರೋದು. ನಾನು ಸೇರಿದಂಥ ಸಂದರ್ಭದಲ್ಲಿ 25 ವರ್ಷದ ಆಚರಣೆಯನ್ನು, ಹಬ್ಬವನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಸಂತೋಷದಾಯಕವಾದಂಥ ವಿಚಾರ. ಅದರ ಜೊತೆಯಲ್ಲಿ ಒಬ್ಬ ಕ್ರೀಡಾಪಟುವಾಗಿ ನಮ್ಮ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂಥ ಶ್ರೀಯುತ ಶೇಖರ್ ಅವರು ಕ್ರೀಡಾಪಟುವಾಗಿ ಕ್ರೀಡೆಗೆ ಹೆಚ್ಚು ಉತ್ತೇಜನ ಕೊಡುವಂಥ ನಾನು ಯಾವ ಶಾಲೆಯಲ್ಲೂ ಇಷ್ಟು ಉತ್ತೇಜನ ಕೊಡೋದನ್ನು ಗಮನಿಸಿಲ್ಲ ನಾನು. ಇವರು ರಾಜ್ಯ ಮಟ್ಟದ ಕ್ರೀಡಾ ತಂಡಗಳನ್ನು ಕರೆಸಿ ಇಲ್ಲಿ ಒಂದು ಆಯೋಜನೆ ಮಾಡಿ ಅದಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಾ ಇರೋದು ನಿಜಕ್ಕೂ ಕೂಡ ಸಂತೋಷದಾಯಕವಾದಂಥ ವಿಚಾರ. ನಾನು ಮೊನ್ನೆ ತಮಿಳುನಾಡಿನಲ್ಲಿ ನಡೆದಂಥ ಸಂದರ್ಭದಲ್ಲೂ ಕೂಡ ನಾನು ಕ್ರೀಡಾಪಟು ಅಲ್ಲ ನಾನು, ಹಾಗಾಗಿ ಯಾವುದೇ ಕ್ರೀಡೆಯಲ್ಲಿ ಹೆಚ್ಚು ಹೊತ್ತು ಕೂತ್ಕೊಳ್ತಾ ಇರಲಿಲ್ಲ. ಆದರೆ ಆ 3 ದಿನ ನಾನು ತಮಿಳುನಾಡಿನಲ್ಲಿ ನಡೆದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಕ್ರೀಡೆಗಳು ಎಷ್ಟು ಮನಸ್ಸಿಗೆ ಉತ್ತೇಜನ ಕೊಡುತ್ತೆ ಅನ್ನೋದು ನನಗೆ ಗೊತ್ತಾಯಿತು. ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ. ಆ ಸಂಸ್ಥೆಯ ಜೊತೆಯಲ್ಲಿ ನನ್ನನ್ನು ನಾನು ಗುರುತಿಸ್ಕೊಳ್ತಾ ಇರೋದು ನಿಜಕ್ಕೂ ಕೂಡ ನನಗೂ ಹೆಮ್ಮೆಯ ವಿಚಾರ ಅಂತ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಮಿತ್ರರೆಲ್ಲರಿಗೂ ಸಹ ನಮಸ್ಕಾರಗಳು. ನಾನು ಈ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಈ ಸಂಸ್ಥೆಗೆ ಬಂದು ಸುಮಾರು 16 ವರ್ಷ ಆಯಿತು. ಸೊ 16 ವರ್ಷದಿಂದಲೂ ನಾನು ಈ ಸಂಸ್ಥೆ ಬಗ್ಗೆ ನೋಡ್ತಾನೆ ಬಂದಿದ್ದೇನೆ.
ನಾವು ಪ್ರತಿಯೊಂದು ಶಾಲೆಯ ಒಂದು ಅಭಿವೃದ್ಧಿ ಹಂತದಲ್ಲಿ ನಮ್ಮ ಆಡಳಿತ ಮಂಡಳಿ ಸಹಕಾರಿಯಾಗಿ ಬರ್ತಾನೆ ಇದೆ. ಸೊ ಅತಿ ಹೆಚ್ಚಾಗಿ ಏನಂತ ಅಂದರೆ ನಮ್ಮ ಆನೇಕಲ್ ತಾಲೂಕು ಅಂತ ಬಂದಾಗ ಕ್ರೀಡೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಿರುವಂಥದ್ದು ನಮ್ಮ ಶಾಲೆ. ಸೊ ಹಿಂದಿನ ವರ್ಷಗಳು ನೋಡ್ತಾ ಹೋದರೆ ನಮ್ಮ ಶಾಲೆಯಲ್ಲಿ ಕ್ರೀಡೆಗೆ ಹೆಚ್ಚಿನ ಮಹತ್ವ ಕೊಟ್ಟು ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳು ಸೊ ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದಿರುವಂಥ ಉದಾಹರಣೆ ಉಂಟು. ಇದಕ್ಕೆಲ್ಲ ಮೂಲ ಕಾರಣ ಏನಂತ ಅಂದರೆ ಸೊ ನಮ್ಮ ಆಡಳಿತ ಮಂಡಳಿ ಅವರು ಮೂಲತಃ ಬಂದು ಕ್ರೀಡಾಪಟುವಾಗಿ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬಂದು ಸಂಸ್ಥೆಯಲ್ಲಿ ಮಕ್ಕಳಿಗೆ ಸೊ ನಮ್ಮ ಪಠ್ಯದ ಜೊತೆಯಾಗಿ ಕ್ರೀಡೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಬಂದಿರುವಂಥದ್ದು ನಮ್ಮ ಶಾಲೆಯ ತುಂಬ ಶ್ಲಾಘನೀಯ ವಿಚಾರ. ಯಾಕೆ ಅಂತ ಅಂದರೆ ಸೊ ನಾವೊಂದು ಶಾಲೆ ನಡೆಸಬೇಕಂತಂದರೆ ಸಾಧಾರಣವಾದಂಥ ಮಾತಲ್ಲ. ಈ ಒಂದು ಆನೇಕಲ್ ತಾಲೂಕಿನಲ್ಲಿ ನಮ್ಮ ಸಂಸ್ಥೆ ಇಷ್ಟೊಂದು ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಬೆಳಿಬೇಕಂತ ಅಂದರೆ ಇವರ ಒಂದು ಶಾಲಾ ಆಡಳಿತ ಮಂಡಳಿ ಒಂದು ಪರಿಶ್ರಮ ತುಂಬ ಹೆಚ್ಚಿಗೆ ಇರುವಂಥದ್ದು. ಸೊ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಪ್ರವಚನ ಮುಖಾಂತರ ಪ್ರತಿ ಒಂದು ಹಂತದಲ್ಲೂ ಸಹ ಸೊ ಸುತ್ತಮುತ್ತ ಯಾವುದೇ ಕಾರ್ಯಕ್ರಮ ನಡೆದಾಗ ಯಾವುದೇ ಕ್ರೀಡೆ ಅಂತ ಬಂದಾಗ ನಮ್ಮ ಶಾಲೆಯಿಂದ ನಮ್ಮ ಮಕ್ಕಳು ಭಾಗವಹಿಸ್ತಾರೆ. ಇದಕ್ಕೆ ಕಾರಣ ಏನಂತಂದರೆ ನಮ್ಮ ಶಾಲೆ ನಮ್ಮ ಸಂಸ್ಥೆಯ ಒಂದು ವತಿಯಿಂದ ನಾವು ಮಕ್ಕಳಿಗೆ ಎನ್ಕರೇಜ್ ಮಾಡ್ತಾಯಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಸುಮಾರು ಮಕ್ಕಳು ನಮ್ಮ ಶಾಲೆಯಿಂದ ಹೋದಂಥ ಮಕ್ಕಳು ಈಗ ರಾಜ್ಯ ಮಟ್ಟದಲ್ಲೂ ಸಹ ಒಂದು ಕ್ರೀಡೆಯಲ್ಲಿ ಆಡ್ತಾ ಇದ್ದಾರೆ. ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಈ ಥರ ಎಲ್ಲ ಪಂದ್ಯಗಳಲ್ಲೂ ಸಹ ನಮ್ಮ ಶಾಲೆ ಮಕ್ಕಳು ಒಂದು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಸೊ ಇದು ಕಾರಣಕರ್ತರಾದಂತಹ ನಮ್ಮ ಸಂಸ್ಥೆಯ ಒಂದು ಆಡಳಿತ ಮಂಡಳಿಗೂ ಮತ್ತು ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. 25 ವರ್ಷ. ಸೊ ಹಾಗೆ ನಮ್ಮ ಶಾಲೆಯಲ್ಲಿ ನಾನು 16 ವರ್ಷ ಅಂತ ಮೊದಲೇ ನಿಮ್ಗೆ ಹೇಳಿದೆ. ನಮ್ಮ ಸಂಸ್ಥೆಯಲ್ಲಿ ಸುಮಾರು ಸಿಬ್ಬಂದಿ ವರ್ಗದವರು 10 ವರ್ಷದ ಮೇಲೆ ಕೆಲಸ ನಿರ್ವಹಿಸ್ತಾ ಸಿಬ್ಬಂದಿ ತುಂಬ ಜನ ಇದ್ದಾರೆ. ಅದರಲ್ಲೂ 5 ಜನ 25 ವರ್ಷ. ಏನು ಶಾಲೆ ಯಾವಾಗ ಪ್ರಾರಂಭ ಆಯಿತೋ ಪ್ರಾರಂಭದ ದಿನದಿಂದ ಇವತ್ತಿನವರೆಗೂ ನಮ್ಮ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಸೊ ಇದಕ್ಕೆ ನಿರ್ವಹಿಸ್ತಿದ್ದಾರೆ ಅಂತಂದರೆ ನೀವು ಮಾಧ್ಯಮ ಮಿತ್ರರು ನೀವು ನೆನಪು ಮಾಡ್ಕೋಬೇಕು. ಅಂದರೆ ಆಡಳಿತ ಮಂಡಳಿ ಶಿಕ್ಷಕರಿಗೆ ಯಾವ ರೀತಿ ಒಂದು ಸೌಲಭ್ಯಗಳಾಗಿರ್ಬೋದು, ಸಹಕಾರ ಆಗಿರ್ಬೋದು, ಯಾವ ರೀತಿ ನೋಡ್ಕೊಳ್ತಿರೋದು ಅನ್ನೋದು ಒಂದು ಮುಖ್ಯವಾದ ವಿಚಾರ. ಸೊ ಅದರಲ್ಲಿ ನಮ್ಮ ಇಬ್ಬರಲ್ಲಿ ಒಬ್ಬ ಡ್ರೈವರು ಮತ್ತು ಸಿಬ್ಬಂದಿ ಮತ್ತು ರಮೇಶಣ್ಣ ಮತ್ತು ದಿವಪ್ಪ ಅಂತ ಇದ್ದಾರೆ. ಅವ್ರ ಶಾಲೆ ಫೌಂಡೇಶನ್ ಆದಾಗಿಂದ ಇಲ್ಲೇ ಇದ್ದಾರೆ. ಮತ್ತು ಸೂಸಿ ಮೇಡಮ್, ವಿಭಾ ಮೇಡಮ್ ಅಂತ ಹಲವಾರು ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಸತತವಾಗಿ ಪ್ರಾರಂಭ ಆಗಿದ್ದ ದಿನದಿಂದ ಇಲ್ಲಿನವರೆಗೂ ಕಾರ್ಯನಿರ್ವಹಿಸ್ತಿದ್ದಾರೆ. ಸೊ ನಾವು ಅಷ್ಟೇ ಒಂದು 16 ವರ್ಷದಿಂದ ಬಂದಿದ್ದೀವಿ. ಸೊ ಇಲ್ಲಿ ನಾವು ಬೇರೆ ಕಡೆ ಹೋಗ್ಬೇಕಂತ ನಮ್ಮ ಮನಸ್ಸು ನಮಗೆ ಅನಿಸ್ತಿಲ್ಲ. ಯಾಕೆ ಅಂತಂದರೆ ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಕೊಡ್ತಾ ಇದೆ. ನಮ್ಮ ಆಡಳಿತ ಮಂಡಳಿ ನಮ್ಮ ಜೊತೆ ನಮ್ಗೆ ಏನಾದರೂ ಸೌಲಭ್ಯ ಬೇಕು ಅಂತ ಅಂದರೆ ಕೇಳೋದ ದಿನದಲ್ಲೇ ನಾವು ಈ ಥರ ನಮಗೆ ಅಕಾಡೆಮಿಕ್ ಸಂಬಂಧಪಟ್ಟಂತೆ ನಮಗೆ ಈ ಥರ ಸೌಲಭ್ಯಗಳು ಬೇಕು ಅಂದಾಗ ಯಾವುದೂ ಇಲ್ಲ ಅಂದರೆ ನಮ್ಗೆ ಎಲ್ಲ ರೀತಿಯ ಸೌಲಭ್ಯ ಒದಗಿಸ್ಕೊಂಡು ಕೊಟ್ಟಿದ್ದಾರೆ. ಆ ಎಲ್ಲ ಸೌಲಭ್ಯ ಇರೋದ್ರಿಂದಲೇ ಇವತ್ತು ನಮ್ಮ ಜಿಗಣಿ ಸುತ್ತಮುತ್ತ ಶಾಲೆಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮದು ಒಂದು ಸ್ಟ್ರೆಂತಲ್ಲಿ ಆಗಿರ್ಬೋದು ಅಥವಾ ಅಕಾಡೆಮಿಕ್ ಇಯರಲ್ಲಾಗಿರ್ಬೋದು ಒಂದು ಅತ್ಯುತ್ತಮವಾದಂಥ ಒಂದು ಸ್ಥಾನವನ್ನು ನಾವು ಗುರುತಿಸ್ಕೊಂಡಿದ್ದೀವಿ. ಸೊ ಇದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.